ಪ್ಯೂರು ನಾಟಿ ಟೊಮೆಟೊ ನೋಡಿರಿ ಏನು ಸಕ್ಕತ್ತಾಗವೆ. ಮೊನ್ನೆ ನಮ್ಮ ಸ್ನೇಹಿತರ ತೋಟದಿಂದ ತಂದೆ ಅಂತ ಹೇಳಿದ್ನಲ್ಲ, ಅದೇ ಟೊಮೆಟೊ. ಅದರಲ್ಲಿ ಒಂದು ರಸಮ್ ಮಾಡ್ತೀನಿ ಅಂತ ಹೇಳಿದ್ದೆ, ಮಾಡಿದ್ದೀನಿ. ಸಕ್ಕತ್ತಾಗಿ ಬಂದಿದೆ ರಸಮ್ಮು. ಈ ಥರ ಬೌಲಲ್ಲಿ ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಜಾಸ್ತಿನೇ ರಸಮ್ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡಿದೆ ಅಂತ ನೋಡೋಣ. ಮೊದಲು ಕುಕ್ಕರ್ಗೆ ಟೊಮೆಟೊ ಮುಳುಗುವಷ್ಟು ನೀರು, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಇದು ಒಂದು 3 ವಿಸಿಲ್ ಬರ್ಸ್ಕೋಬೇಕು. ಇದು ವಿಸಿಲ್ ಬರೋ ಅಷ್ಟರಲ್ಲಿ ಒಂದು ಮಸಾಲೆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು 15 ಕಾಳುಮೆಣಸು, ಒಂದು 15 ಬೆಳ್ಳುಳ್ಳಿ ಪೀಸು, 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ನೋಡಿ. ಈ ರೀತಿ ಇದೆ ಮಸಾಲೆ. ಟೊಮೆಟೊನು ಇವಾಗ 2 ವಿಸಿಲ್ ಆಗಿದೆ. ಬನ್ನಿ ಇವಾಗ ನೋಡೋಣ. ಟೊಮೆಟೊ ನೀಟಾಗಿ ಬಂದಿದೆ. ಇವಾಗಿದು ಸಿಪ್ಪೆ ಬೀಜ ಮತ್ತು ರಸನ ಸಪ್ರೇಟ್ ಮಾಡ್ಕೋಬೇಕು. ನಾನು ಈ ಥರ ಮೆಥಡಲ್ಲಿ ಆ ರಸ ಸಪ್ರೇಟ್ ಮಾಡ್ಕೊತೀನಿ. ನೀವು ಬೇಕಾದ್ರೆ ಕೈಯಲ್ಲೇ ಕಿವುಚಿ ತೆಗಿಬೋದು ನೋಡಿ. ಈ ಥರ ಪ್ಯೂರಾಗಿರೋ ಟೊಮೆಟೊ ರಸ ಸಿಕ್ಕಿದೆ. ಬನ್ನಿ ಇವಾಗ ಒಗ್ಗರಣೆ ಹಾಕೋಣ. ಪಾತ್ರೆಗೆ ಒಂದು 2 ರಿಂದ 3 ಸ್ಪೂನ್ ಅಡುಗೆ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, ಚಿಟಾಪಟ ಅಂದಮೇಲೆ ತರಿಯಾಗಿ ರುಬ್ಬಿರೋ ಮಸಾಲೆ ಹಾಕಿ 2 ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಇವಾಗ ಟೊಮೆಟೊ ರಸ ಇದನ್ನೊಂದು 2 ನಿಮಿಷ ಕುದಿ ಬಂದರೆ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಾಗಿ ಸೋಮು ಕಿಚನ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಬಯೋದಲ್ಲಿ ನನ್ನ ಯೂಟ್ಯೂಬ್ದು ಲಿಂಕ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.